ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತುತಿಸಲು ಜಯ ನಮಗೆ, ಸುನಾಮ ಸ್ತುತಿಸಲು ಜಯ ನಮಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಮಗೆ, ಏಸುನಾಮ ಸ್ತುತಿಸಲು ಜಯ ನಮಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಅಲ್ಲ, ಪವಿತ್ರಾತ್ಮರ ಕಾರ್ಯಕಲಾಪಗಳು. ಪವಿತ್ರಾತ್ಮ ಭರಿತರಾದ ಪ್ರೇಷಿತರು ಯೇಸುವಿನ ಸುವಾರ್ತೆಯನ್ನು ಸಾರುವಾಗ ಅವರ ಜೀವಿತದಲ್ಲಿ ಎದುರಾದ ಎಷ್ಟೋ ಕಷ್ಟ, ಸಂಕಟಗಳು, ಪ್ರಲೋಭನೆಗಳು, ಶೋಧನೆಗಳು, ಮರಣಕರವಾದ ಸಂದರ್ಭಗಳನ್ನು ಜಯಿಸಿದ್ದು ಪವಿತ್ರಾತ್ಮರ ಅಭಿಷೇಕದ ಶಕ್ತಿ ಸ್ತುತಿಯ ಮೂಲಕ. ಈ ದಿನ ನಾವು ನೋಡುವಂತ ವಿಶೇಷವಾದ ಅಧ್ಯಾಯ, ಪೌಲ ಮತ್ತು ಸೀಲ ಸೆರೆಮನಿಯಲ್ಲಿ ಸ್ತುತಿಸಿ ಅವರು ಬಿಡುಗಡೆಯನ್ನು ಪಡೆದುಕೊಂಡ ಅದ್ಭುತಕರವಾದ ಅನುಭವ. ಪ್ರೈಸ್ ದ ಲಾರ್ಡ್. ಸ್ತುತಿಯ ಮಹತ್ವ, ಸ್ತುತಿಯ ಅಭಿಷೇಕ. ಈ ಸ್ತುತಿ, ಈ ವಚನವನ್ನ ಕೇಳುವಾಗ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ಬಂಧನದಲ್ಲಿರುವ ಪ್ರತಿಯೊಬ್ಬರ ಬಿಡುಗಡೆಗಾಗಿ ಈ ಸ್ತುತಿಯ ಅಭಿಷೇಕ ಕಾರ್ಯ ಮಾಡುವಂತೆ ನಾವು ಸ್ತುತಿಸುತ್ತಾ ಪ್ರಾರ್ಥನೆಯ ಮೂಲಕ ಈ ವಚನವನ್ನು ಕೇಳಲು ಪ್ರಾರಂಭಿಸೋಣ. ಪ್ರೈಸ್ ದ ಲಾರ್ಡ್. 19ನೇ ವಚನ 16. ಹಣ ಗಳಿಸುತ್ತಿದ್ದ ಅವಳ ಯಜಮಾನನಿಗೆ ನಿರಾಶೆಯಾಯಿತು. ಅವರು ಪೌಲ ಮತ್ತು ಸೀಲನನ್ನು ಬಂಧಿಸಿ ಸಾರ್ವಜನಿಕ ನ್ಯಾಯಸ್ಥಾನದಲ್ಲಿದ್ದ ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋದರು. ಅಲ್ಲಿದ್ದ ರೋಮಿನ ನ್ಯಾಯಾಧಿಪತಿಗಳ ಮುಂದೆ ನಿಲ್ಲಿಸಿ, ಇವರು ನಮ್ಮ ಪಟ್ಟಣದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ. ಇವರು ಯಹೂದ್ಯರು. ರೋಮನ್ನರಾದ ನಾವು ಅಂಗೀಕರಿಸಲು ಅಥವಾ ಅನುಸರಿಸಲು ಆಗದಂತ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಜನರ ಗುಂಪು ಅವರೊಡನೆ ಸೇರಿ ದೊಂಬಿ ಮಾಡಿತು. ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನು ಕಿತ್ತು ಹಾಕಿಸಿ ಚಡಿ ಏಟುಗಳನ್ನು ಕೊಡುವಂತೆ ಆಜ್ಞೆ ಮಾಡಿದರು. ಅವರನ್ನು ಚೆನ್ನಾಗಿ ಥಳಿಸಿದ ಮೇಲೆ ಸೆರೆಮನೆಯಲ್ಲಿ ಹಾಕಿ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಸೆರೆಮನೆಯ ಅಧಿಕಾರಿಗಳಿಗೆ ಅಪ್ಪಣೆ ವಿಧಿಸಲಾಯಿತು. ಅಂತೆಯೇ ಆ ಅಧಿಕಾರಿ ಅವರನ್ನು ಸೆರೆಮನೆಯ ಒಳಕೋಣೆಗೆ ತಳ್ಳಿ ಅವರ ಕಾಲುಗಳನ್ನು ಮರದ ದಿಮ್ಮಿಗಳಿಗೆ ಬಿಗಿಸಿದನು. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ನುಡಿದರು, ಈ ಲೋಕದಲ್ಲಿ ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ಈ ಲೋಕವನ್ನ ಜಯಿಸಿದ ಪ್ರಭು ನಮ್ಮೊಂದಿಗಿದ್ದಾರೆ. ಆಮೇನ್ ಎಂದು ಹೇಳೋಣ. ಇವತ್ತು ನೀವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಏನೇ ಆಗಿರಬಹುದು, ಪೌಲ ಸೀಲರ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿದುದರ ನಿಮಿತ್ತ, ಸತ್ಯ ವಚನಕ್ಕೆ ಸಾಕ್ಷಿಯಾಗಿದ್ದುದರ ನಿಮಿತ್ತ, ಪರಿಶುದ್ಧವಾದ ಜೀವನವನ್ನ ನಡೆಸಿದುದರ ನಿಮಿತ್ತ ಇವತ್ತು ನೀವು ಹಿಂಸೆ ಬಾಧೆಗಳಿಗೆ ಗುರಿಯಾಗಿರಬಹುದು. ನಿಮ್ಮನ್ನ ಬಂಧನದಲ್ಲಿರಿಸಿರಬಹುದು. ಬೇಡಿಗಳ ರೀತಿಯಲ್ಲಿ ಸೈತಾನನ ಕಟ್ಟುಗಳು ನಿಮ್ಮನ್ನ ಕಟ್ಟಿ ಹಾಕಿರಬಹುದು. ಆದರೆ ಭಯಪಡಬೇಡಿ, ಭಯಪಡಬೇಡಿ, ಭಯಪಡಬೇಡಿ. ಪೌಲ ಮತ್ತು ಸೀಲರನ್ನು ಚಡಿ ಏಟುಗಳಿಂದ ಅವರ ಶರೀರವಿಡಿ ಥಳಿಸಿ ಸೆರೆಮನೆಯ ಕತ್ತಲೆಯ ಕೋಣೆಗೆ ಹಾಕಿ ಅವರದ ತಪ್ಪಿಸಿಕೊಂಡು ಹೋಗಬಾರದು ಎಂದು ಅವರ ಕಾಲುಗಳನ್ನು ಮರದ ದಿಮ್ಮಿಗಳಿಗೆ ಕಟ್ಟಿ ಹಾಕಿದ್ದರು. ಅಂತ ಶರೀರವಿಡಿ ಯಾತನೆ. ಆದರೆ ಅವರನ್ನ ವಾಕ್ಯ ಹೇಳುತ್ತದೆ, ಶರೀರದಲ್ಲಿ ಯಾತನೆ ಇದ್ದರು, ಅವರ ಅಂತರಂಗದಲ್ಲಿ ಸಂತೋಷ ಭರಿತರಾಗಿದ್ದರು. ಪ್ರೈಸ್ ದ ಲಾರ್ಡ್. ಸಂತ ಪೌಲ ಹೇಳುತ್ತಾನೆ, ಈ ಶರೀರದಲ್ಲಿ ನಾವು ಯಾತನೆ ಪಟ್ಟರೂ ಸಹ ದಿನೇ ದಿನೇ ಶರೀರದಲ್ಲಿ ನಾವು ಕಷ್ಟ ಸಂಕಟ ಅನುಭವಿಸಿದರು ನಮ್ಮ ಆತ್ಮ ದೇವರಲ್ಲಿ ಸಂತೋಷಿಸುತ್ತಾ ದಿನೇ ದಿನೇ ದೇವರಿಗೆ ಸಮೀಪವಾಗುತ್ತಿದೆ ಎಂಬುದಾಗಿ ಇವರು ಯೋಹನರು ಹೇಳುತ್ತಾರೆ. ಶಾರೀರಿಕವಾಗಿ ನಿಮ್ಮಲ್ಲಿ ಯಾರಾದರೂ ಹಿಂಸೆ ಬಾಧೆಯನ್ನು ಅನುಭವಿಸುತ್ತಿದ್ದೀರೋ, ಇವತ್ತು ರೋಗದ ರೂಪದಲ್ಲಿ ನಿಮಗೆ ಹಿಂಸೆ ಇದೆಯಾ, ಸಾಲದ ಸಮಸ್ಯೆ, ಶರೀರದಲ್ಲಿ ಚುಚ್ಚು ನುಡಿಗಳು ಒಡೆದಿದ್ದಾರಾ, ಯಾತನೆ ಇದೆಯಾ, ಶಾರೀರಿಕವಾಗಿ ನೀವು ಯಾರಾದರೂ ಹಿಂಸೆ ಬಾಧೆಯನ್ನು ಅನುಭವಿಸುತ್ತಿದ್ದರೆ ಸಂತೋಷ ಪಡಿರಿ. ಕಾರಣ ದೇವರ ಮಹಿಮಾನ್ವಿತ ಆತ್ಮ ಅವರಲ್ಲಿ ನೆಲೆಗೊಳ್ಳುವುದು. ನೀವು ಧನ್ಯರು, ನೀವು ಭಾಗ್ಯವಂತರು. ಏನಕ್ಕ ಕಷ್ಟ ಸಂಕಟ ನಾವು ಅನುಭವಿಸ್ತಾ ಇದ್ದೀವಿ, ಇದರಲ್ಲಿ ನಾವು ಧನ್ಯರ, ಭಾಗ್ಯವಂತರ? ಹೌದು ಪ್ರಿಯ ಸಹೋದರ ಸಹೋದರಿಯರೇ. 1 ಪೇತ್ರ 3ನೇ ಅಧ್ಯಾಯ ವಚನ 12ರ ಮೇಲ್ಪಟ್ಟು ನಾವು ನೋಡ್ತೇವೆ. ಆ ವಾಕ್ಯವನ್ನ ಓದುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ನನ್ರಿ, ಯೇಸುವೆ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 1 ಪೇತ್ರ 4ನೇ ಅಧ್ಯಾಯ. ಅದಕ್ಕಾಗಿ ನೋಡಿ ವಾಕ್ಯ ಓದಿ ಅಂತ ಪವಿತ್ರಾತ್ಮರು ಪ್ರೇರೇಪಣೆ ಮಾಡುವುದು. 1 ಪೇತ್ರ 4ನೇ ಅಧ್ಯಾಯ ವಚನ 12ರಿಂದ 16ರವರೆಗೆ. ಪ್ರಿಯರೇ, ಪರಿಶೋಧನೆಗೆಂದು ಹೆಡ್ಡಿಂಗ್ ನೋಡೋದಾದರೆ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಷ್ಟ ಸಹಿಷ್ಣುತೆ, ಕ್ರೈಸ್ತ ವಿಶ್ವಾಸವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವ ಒಂದು ಅಭಿಷೇಕ. ಆಮೇನ್ ಎಂದು ಬರೆಯೋಣ. ಇವತ್ತು ನಾನು ಕ್ರೈಸ್ತ
ಯೇಸುವನ್ನ ಅನುಸರಿಸ್ತಾ ಇದ್ದೇನೆ, ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನೆ, ಸುಳ್ಳು ಹೇಳೋದಿಲ್ಲ, ಪಾಪ ಮಾಡೋದಿಲ್ಲ, ಆದರೂ ನಾನು ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಅನ್ನೋದಾದರೆ ಅದು ನಿಮ್ಮ ವಿಶ್ವಾಸದ ಪರಿಶೋಧನೆ. ಮುಂದೆ ನಿಮಗೆ ಸಿಗುವ ಪ್ರತಿಫಲ ಮಹತ್ತರವಾದದ್ದು. ಪ್ರಿಯರೇ, ಪರಿಶೋಧನೆಗೆಂದು ನಿಮಗೆ ಬಂದೊದಗಿರುವ ಅಗ್ನಿ ಪರೀಕ್ಷೆಗಾಗಿ ಆಶ್ಚರ್ಯ ಪಡಬೇಡಿ. ಅನಿರೀಕ್ಷಿತವಾಗಿ ಏನೋ ಸಂಭವಿಸಿ ಬಿಟ್ಟಿತೆಂದು ವಿಸ್ಮಯ ಪಡಬೇಡಿ. ಪೌಲ ಮತ್ತು ಸೀಲರನ್ನ ಚಡಿ ಏಟುಗಳಿಂದ ಥಳಿಸಿ ಅವರನ್ನ ಸೆರೆಮನೆಗೆ ಹಾಕಿದ್ರು. ಅವರು ಆಶ್ಚರ್ಯ ಪಡಲಿಲ್ಲ. ಯಾಕೆ? ಅವರಿಗೆ ಗೊತ್ತಿತ್ತು, ನಾನು ಯೇಸುವಿನ ಅನುಯಾಯಿ, ನಾನು ಕ್ರೈಸ್ತ. ಯೇಸುವನ್ನೇ ಈ ಲೋಕ ದ್ವೇಷ ಮಾಡಿದೆ, ಯೇಸುವನ್ನೇ ಈ ಲೋಕ ಹಿಂಸಿಸಿದೆ. ಹೀಗಿರುವಲ್ಲಿ ನಮ್ಮನ್ನು ಬಿಡುತ್ತಾರೆಯೇ? ಖಂಡಿತ ಇಲ್ಲ. ಇದೆಲ್ಲ ಮೊದಲೇ ನಮಗೆ ಬರೆಯಲ್ಪಟ್ಟಿದೆ. ಕಷ್ಟ, ಸಂಕಟಗಳು, ಯಾತನೆಗಳ ಮೂಲಕ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ. ಆದ್ದರಿಂದ ಆಶ್ಚರ್ಯ ಪಡಬೇಡಿ, ಭಯ ಪಡಬೇಡಿ, ವಿಸ್ಮಯರಾಗಬೇಡಿ. ಬದಲಿಗೆ ಸಂತೋಷಿಸಿ. ಆ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವ ಪವಿತ್ರಾತ್ಮರು, ಸಹನೆಯ ಆತ್ಮರು ಆನಂದ ತೈಲದಿಂದ ನಮ್ಮನ್ನು ಅಭಿಷೇಕಿಸಿ ಆ ಕಷ್ಟ ನಮಗೆ ಹಿತಕರವಾಗಿ ಸಂತೋಷವಾಗಿ ಮಾರ್ಪಡಿಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಬದಲಿಗೆ ಯೇಸು ಕ್ರಿಸ್ತರ ಬಾಧೆಗಳಲ್ಲಿ ಪಾಲು ಹೊಂದುತ್ತೀರೆಂದು ಸಂತೋಷ ಪಡಿ. ಅವರ ಮಹಿಮೆ ಪ್ರತ್ಯಕ್ಷವಾಗುವಾಗ ಪೂರ್ಣ ಹರ್ಷಾನಂದವನ್ನು ಪಡೆಯುವಿರಿ. ಕ್ರಿಸ್ತ ಯೇಸುವಿನ ನಾಮದ ನಿಮಿತ್ತ ನಿಂದೆ ಅವಮಾನಗಳಿಗೆ ಗುರಿಯಾದರೆ ನೀವು ಧನ್ಯರು. ಇವತ್ತು ಯೇಸು ಎಂಬ ನಾಮದ ನಿಮಿತ್ತ ನಾವು ಕಷ್ಟ ಸಂಕಟ ಅನುಭವಿಸುವುದಾದರೆ ನಾವು ಧನ್ಯರು. ಮಹಿಮಾನ್ವಿತ ದೇವರ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡುವುದು, ನಿಮ್ಮಲ್ಲಿ ನೆಲೆಸಿರುವುದು. ನೋಡಿ, ಯಾವಾಗ ನಾವು ಪವಿತ್ರಾತ್ಮರನ್ನ ಗುರುತಿಸಲು ಸಾಧ್ಯ? ನಮ್ಮೊಳಗೆ ಈ ಕಷ್ಟ ಸಂಕಟಗಳನ್ನು ಅನುಭವಿಸುವ ಸಮಯದಲ್ಲಿ, ಅದು ತಾಳ್ಮೆಯಿಂದ ಸಹಿಸಿಕೊಳ್ಳುವ ಸಮಯದಲ್ಲಿ, ಅದನ್ನು ಪ್ರೀತಿಯಿಂದ ಸ್ವೀಕರಿಸುವ ಕೃಪೆಯಲ್ಲಿ ಆ ಪವಿತ್ರಾತ್ಮರ ಆನಂದ ತೈಲ, ಮಹಿಮಾನ್ವಿತ ಆತ್ಮರು ನಿಮ್ಮಲ್ಲಿ ನೆಲೆಗೊಳ್ಳುವರು. ಆ ಮಹಿಮಾನ್ವಿತ ಆತ್ಮರಿಂದ ಪೌಲ ಮತ್ತು ಸೀಲ ಅಭಿಷೇಕಿಸಲ್ಪಟ್ಟ ಕಾರಣ ಸೆರೆಮನೆಯಲ್ಲಿ, ಕಾರ್ಗತ್ತಲೆಯ ಕೋಣೆಯಲ್ಲಿ ಕೈಕಾಲುಗಳು ಬಂಧಿಸಲ್ಪಟ್ಟು ಶರೀರವಿಡೀ ಚಡಿ ಏಟುಗಳಿಂದ ರಕ್ತ ಸೋರುತ್ತಿದ್ದರೂ ಸಹ ಅವರು ಸಂತೋಷದಿಂದ ಯೇಸುವನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧನೆ ಮಾಡಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದ್ಭುತಕರವಾದ ಅನುಭವ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ನಾವು ಆಲಿಸಿದ ವಾಕ್ಯ, ಯೇಸುವಿನ ನಾಮದ ನಿಮಿತ್ತ ನೀವು ಕಷ್ಟ ಸಂಕಟಗಳಿಗೆ ಗುರಿಯಾದರೆ ನೀವು ಧನ್ಯರು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅವರ ಪಾಪ ಕೃತ್ಯಗಳಲ್ಲಿ ನೀವು ಭಾಗಿಯಾಗದೆ ನಿಮ್ಮನ್ನೇ ನೀವು ಪ್ರತ್ಯೇಕಿಸಿಕೊಂಡಾಗ ಜನರು ನಿಮ್ಮನ್ನು ದೂಷಿಸಬಹುದು. ಚಿಂತೆ ಇಲ್ಲ. ಯೇಸುವಿಗಾಗಿ ನಾನು ಅಶುದ್ಧವಾದ ಪದಾರ್ಥಗಳನ್ನು ತಿನ್ನುವುದಿಲ್ಲ, ನಾನು ಕುಡಿಯುವುದಿಲ್ಲ, ನಾನು ಅಶುದ್ಧ ಕಾರ್ಯಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ನೀವು ಪ್ರತ್ಯೇಕಿಸಲ್ಪಟ್ಟಾಗ ಜನರು ನಿಮ್ಮನ್ನು ದ್ವೇಷಿಸಬಹುದು. ಆದರೆ ದೇವರಿಗೆ ನೀವು ಪ್ರಿಯರಾಗಿ ಮಾರ್ಪಾಡಾಗುತ್ತೀರಿ. ದೇವರ ಮಹಿಮೆಯ ಆತ್ಮ ನಿಮ್ಮಲ್ಲಿ ನೆಲೆಗೊಳ್ಳುವುದು. ದಾನಿಯೇಲನು ಅಶುದ್ಧ ಕಾರ್ಯಗಳಲ್ಲಿ ಭಾಗಿಯಾಗುವುದಿಲ್ಲ, ಅಶುದ್ಧ ಊಟವನ್ನು ಮಾಡುವುದಿಲ್ಲ ಎಂದು ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡ ಕಾರಣ, ಅನ್ಯ ದೇವರನ್ನು ಆರಾಧಿಸುವುದಿಲ್ಲ ಎಂದು ಪ್ರತ್ಯೇಕಿಸಿ ಬೇರ್ಪಟ್ಟ ಜೀವನ, ಪರಿಶುದ್ಧವಾದ ಜೀವನ, ಕ್ರೈಸ್ತೀಯ ಜೀವನವನ್ನು ನಡೆಸಿದಾಗ ಅವನ ವಿರುದ್ಧ ಶತ್ರುಗಳು ಕುತಂತ್ರ ಹೂಡಿ ಸಿಂಹದ ಬಾಯಿಗೆ ತುತ್ತಾಗುವಂತೆ ಮಾಡಿದರು. ಆದರೆ ಮಹಿಮಾನ್ವಿತ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಳ್ಳುವುದು. ದಾನಿಯೇಲನು ಮೂರಾವರ್ತಿ ಪ್ರಾರ್ಥನೆ ಮಾಡುವ ವ್ಯಕ್ತಿ, ಸ್ತುತಿ ಸ್ತೋತ್ರಗಳಿಂದ ದೇವರನ್ನ ಮಹಿಮೆಪಡಿಸುವ ವ್ಯಕ್ತಿ. ಸಿಂಹಗಳ ಬಾಯಿಯನ್ನು ಕಟ್ಟಿಹಾಕಿ ದೇವರು ದಾನಿಯೇಲನನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಇನ್ನು ಮಹಿಮೆಯ ಸ್ಥಾನಕ್ಕೆ ಕೊಂಡೊಯ್ದರು. ಶತ್ರುಗಳಾದರೂ ಸಿಂಹಗಳ ಬಾಯಿಗೆ ತುತ್ತಾಗಿ ನಾಶವಾಗಿ ಹೋದರು. ಪೌಲ ಮತ್ತು ಸೀಲ ಸ್ತುತಿಸಿ ಆ ಕಷ್ಟ ಸಂಕಟಗಳನ್ನ ಪ್ರೀತಿಯಿಂದ ಸ್ವೀಕರಿಸುವ ಕೃಪೆ ನಮಗೂ ಸಹ ಲಭಿಸುವಂತೆ ಪರಿಶುದ್ಧಾತ್ಮರ ಪರಮಾನಂದ ತೈಲದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಗೊಣಗುಟ್ಟದೆ, ದೇವದೂಷಣೆ ಮಾಡದೆ, ಅದನ್ನು ಸಂತೋಷದಿಂದ ಸಹಿಸಿಕೊಳ್ಳುವ, ಸ್ವೀಕರಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ತಮ್ಮನ್ನೇ ಯಜ್ಞ ಬಲಿಯಾಗಿ ಶಾರೀರಿಕವಾಗಿ ಅವರನ್ನು ಜಜ್ಜುವುದಕ್ಕೆ ಪ್ರೀತಿಯಿಂದ ಒಪ್ಪಿಸಿಕೊಟ್ಟರು. ಯಜ್ಞ ಬಲಿಯಾಗುವ ಸಮಯದಲ್ಲಿ ಕಿಂಚಿತ್ತು ಯೇಸು ಬೇಸರಗೊಂಡಿದ್ದರೆ ಆ ಬಲಿ ಪೂರ್ಣವಾಗುತ್ತಿರಲಿಲ್ಲ. ಪ್ರೀತಿಯಿಂದ ತಮ್ಮನ್ನೇ ಬಲಿಕಾಣಿಯಾಗಿ ಸಮರ್ಪಿಸಿದ ಕಾರಣ ನಾವು ರಕ್ಷಣೆಯನ್ನು ಪಡೆದುಕೊಂಡವು. ಆ ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಭಾಗಿಗಳಾಗುವಂತೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂದು ಸಂತೋಷಿಸಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿರಿ. ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕ ನಮ್ಮ ಹೃನ್ಮನಗಳಲ್ಲಿ, ದೇಹಾತ್ಮಗಳಲ್ಲಿ ಸುರಿಸಲ್ಪಡಲಿ. ದೇವರ ಮಹಿಮೆಯನ್ನ ಕಾಣುವ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.